ದಸರಾ ಉದ್ಘಾಟನೆ ಕಾರ್ಯಕ್ರಮಗಳಿಗೆ ಸಚಿವರೇ ಗೈರಾಗ್ತಾ ಇದ್ದಾರೆ. ಫಲಪುಷ್ಪ ಪ್ರದರ್ಶನ ಉದ್ಘಾಟನೆಗೆ ಸಚಿವ ಮುನಿರತ್ನ ಗೈರಾಗಿದ್ದಾರೆ. ತೋಟಗಾರಿಕಾ ಸಚಿವರ ಇಲ್ಲದೆ ಉದ್ಘಾಟನೆ ಆಯಿತು. ಫಲಪುಷ್ಪ ಪ್ರದರ್ಶನ ಉದ್ಘಾಟನೆಯನ್ನ ಫೈನಲಿ ಎಸ್ಪಿ ಸೋಮಶೇಖರ್ ಅವರೇ ಮಾಡಿದರು. ಮೈಸೂರಿನ ಕುಪ್ಪಣ್ಣ ಪಾರ್ಕ್ನಲ್ಲಿ ಫಲಪುಷ್ಪ ಪ್ರದರ್ಶನ ಆಯೋಜನೆ ಮಾಡಿದ್ದಾರೆ. ಮುನಿರತ್ನ ಅವರು ಬರಬೇಕಾಗಿತ್ತು, ಯಾಕಂದ್ರೆ ತೋಟಗಾರಿಕಾ ಸಚಿವರು ಪ್ರತಿ ಬಾರಿ ತೋಟಗಾರಿಕಾ ಸಚಿವರು ಯಾರು ಇರ್ತಾರೆ ಅವರೇ ಅಲ್ಲಿ ಬಂದು ಉದ್ಘಾಟನೆ ಮಾಡೋದು. ಆದ್ರೆ ಮುನಿರತ್ನ ಅವರು ಯಾವ ಕಾರಣಕ್ಕೋಸ್ಕರ ಅಲ್ಲಿ ಬಂದಿಲ್ಲ, ಗೈರಾಗಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ. ಆದ್ರೆ ದಸರಾ ಉದ್ಘಾಟನೆ ಇವತ್ತಾಗಿದೆ. ರಾಷ್ಟ್ರಪತಿಯವರು ಬಂದಿದ್ರು, ಉದ್ಘಾಟನೆ ಮಾಡಿದ್ರು. 2 ವರ್ಷ ಆದ್ಮೇಲೆ ವೈಭವದಿಂದ ಅದ್ಧೂರಿಯಾಗಿ ದಸರಾ ಮತ್ತೆ ಮಾಡ್ತಾ ಇದೆ ಸರ್ಕಾರ. ಆದ್ರೆ ಸರ್ಕಾರದ ಭಾಗವಾಗಿರುವಂತಹ ಸಚಿವರುಗಳೇ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಗೈರಾಗಿ ತಮ್ಮ ನಿರಾಸಕ್ತಿ ತೋರಿಸ್ತಾ ಇದ್ದಾರಾ ಅಥವಾ ಏನು ರೀಸನ್ ಏನಿತ್ತು ಗೊತ್ತಿಲ್ಲ. ಆದ್ರೆ ಬಂದಿಲ್ಲ ಮುನಿರತ್ನ ಅವರು. ಫೈನಲಿ ಎಸ್ಪಿ ಸೋಮಶೇಖರ್ ಅವರೇ ಮೈಸೂರಿನ ಕುಪ್ಪಣ್ಣ ಪಾರ್ಕ್ನಲ್ಲಿ ಪ್ರತಿ ಬಾರಿ ಫಲಪುಷ್ಪ ಪ್ರದರ್ಶನ ನಡೆಯುತ್ತೆ ದಸರಾ ಸಂದರ್ಭದಲ್ಲಿ. ಅವರೇ ಟೈಲರಿಂಗ್ ಕಲಿಯೋದಕ್ಕೆ ಸಾವಿರಾರು ರೂಪಾಯಿ ಖರ್ಚು ಮಾಡಬೇಕು ಅಂತ ಚಿಂತೆ ಮಾಡ್ತಿದ್ದೀರಾ? ಫ್ರೀಡಮ್ ಆಪ್ ಅನ್ನು ಡೌನ್ಲೋಡ್ ಮಾಡಿ 40 ಗಂಟೆಯ ಟೈಲರಿಂಗ್ ಕೋರ್ಸ್ ವಾಚ್ ಮಾಡಿ ನಿಮ್ಮದೇ ಆದ ಟೈಲರಿಂಗ್ ಬಿಸ್ನೆಸ್ ಶುರು ಮಾಡಿ. ಉದ್ಘಾಟನೆ ಮಾಡಿದ್ರು. ಇನ್ನು ಈ ಬಾರಿ ಫಲಪುಷ್ಪ ಪ್ರದರ್ಶನದ ಹೈಲೈಟ್ಸ್ ಅಂದ್ರೆ ಹೂವಿನ ರಾಷ್ಟ್ರಪತಿ ಭವನ ನಿರ್ಮಾಣ ಮಾಡಿದ್ದಾರೆ. ಅದು ಪ್ರಮುಖ ಆಕರ್ಷಣೆ. 20 ಅಡಿ ಎತ್ತರದ್ದು ರಾಷ್ಟ್ರಪತಿ ಭವನ ನಿರ್ಮಾಣ ಆಗಿದೆ ಅಂದ್ರೆ ಆ ಥರ ಪ್ರತಿಕೃತಿಯನ್ನ ಹೂವಿನಲ್ಲೇ ಮಾಡಿದ್ದಾರೆ. ಇನ್ನು ಡಾಕ್ಟರ್ ರಾಜ್ಕುಮಾರ್ ಅವರ ಗಾಜನೂರಿನ ಮನೆ ಇದೆ, ಚಾಮುಂಡಿ ಬೆಟ್ಟ ಇದೆ, ನಂದಿ ವಿಗ್ರಹದ ಮಾದರಿಗಳಿದೆ, 7 ಅಡಿ ಉದ್ದದ ಜೇನುಹುಳು, 12 ಅಡಿ ಉದ್ದದ ಜಿರಾಫೆ ಮಾಡಿದ್ದಾರೆ, 7 ಅಡಿಯ ದಪ್ಪ ಮೆಣಸಿನಕಾಯಿ ಸೇರಿದಂತೆ ಇನ್ನಿತರೆ ವಿವಿಧ ಪ್ರಾಣಿ ಪಕ್ಷಿಗಳ ಗೊಂಬೆ ಪ್ರತಿ ಬಾರಿ ಇರುತ್ತೆ ಅಲ್ಲಿ. ಸೊ ಅದೇ ತರ ಚಿಣ್ಣರನ್ನ ಸೆಳೆಯೋಕೆ ಅಂದ್ರೆ ಮಕ್ಕಳನ್ನ ಸೆಳೆಯೋಕೆ ಫಲಪುಷ್ಪ ಪ್ರದರ್ಶನದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಅಲ್ಲಿ ಕಲಾಕೃತಿಗಳನ್ನ ಮಾಡಿಟ್ಟಿದ್ದಾರೆ.